guys, good morning and welcome back to my vlog. ಸೊ ಇವತ್ತು ನಾನು ಜಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದು. ಸೊ ಇಟ್ಸ್ ಡೇ 2 ಇನ್ ಊಟಿ ಆ್ಯಂಡ್ ಇವತ್ತು ನಾನು ಹೋಗ್ಬೇಕನ್ನತೀನಿ ಕುನೂರು ಕಡೆ. ಸೊ ಯಾಕಂದರೆ ನಿನ್ನೆ ಜಾಸ್ತಿ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಸ್ವಲ್ಪ ವರ್ಕ್ ಎಲ್ಲ ಇತ್ತಂತ. ಸೊ ನೋಡೋಣ ಇವತ್ತು ಎಷ್ಟು ಪ್ಲೇಸಸ್ ಎಲ್ಲ ನಾವು ಕವರ್ ಮಾಡ್ತೀವಿ ಆ್ಯಂಡ್ ನಾನು ನಿಮಗೆ ತೋರಿಸ್ತಿರ್ತೀನಿ. ಆ್ಯಂಡ್ ಇದು ನೋಡ್ರಿ ನಮ್ಮ ರೆಸಾರ್ಟ್ ವ್ಯೂ ಏನು ಮಸ್ತ್ ಐತಿ. ಸೊ ಕಂಪ್ಲೀಟ್ ನೇಚರ್ ಸೌಂಡ್, ಹಕ್ಕಿಗಳ ಶಬ್ದ. ಸೊ ಇಟ್ಸ್ ಸೋ ಅಮೇಝಿಂಗ್ ಗೈಸ್. ಊಟಿ ಸಿಟಿ ಪ್ಲೇಸಸ್ ಎಲ್ಲ ಒಂದು ಕಡೆ ಬರ್ತೈತಿ, ಕುನ್ನೂರು ಅದರಿಂದ ಸ್ವಲ್ಪ ದೂರ ಐತಿ. ಸೊ ಅರೌಂಡ್ 40+ ಮಿನಿಟ್ಸ್ ಐ ಗೆಸ್, ನಾಟ್ ಶೋರ್ ಬಟ್ ಮೇ ಬಿ. ಸೊ ಒಂದಿನ ನೀವು ಊಟಿ ಎಕ್ಸ್ಪ್ಲೋರ್ ಮಾಡೋಕೆ ಇಟ್ಕೋಬೋದು, ಇನ್ನೊಂದು ದಿನ ನೀವು ಕುನ್ನೂರು ಎಕ್ಸ್ಪ್ಲೋರ್ ಮಾಡೋಕೆ ಇಟ್ಕೋಬೋದು. ಟಾಯ್ ಟ್ರೈನ್ ಟಿಕೆಟ್ಸ್ ನಮಗೆ ಸಿಕ್ಕಿಲ್ಲ ಬಿಕಾಸ್ ನಾವು ವೀಕೆಂಡ್ ಒಳಗೆ ಬಂದೇವಿ ಆ್ಯಂಡ್ ದ್ಯಾಟ್ ಈಸ್ ಒನ್ ಆಫ್ ದ ಥಿಂಗ್. ಸೊ ಏನೈತಿ ಅಂತ ಎಕ್ಸ್ಪ್ಲೋರ್ ಮಾಡ್ತೀವಿ. ಯಾ ಇಟ್ಸ್ ಫ್ರಿಕಿಂಗ್ ಕೋಲ್ಡ್ ಹಿಯರ್. ಗಾಡ್, ಭಾಳ ಅಂದ್ರೆ ಭಾಳ ಗಾಳಿ ಸ್ಟಾರ್ಟ್ ಆಗೈತಿ. ಗೈಸ್, ಸಿ ದ ಸ್ವಿಟ್ಜರ್ಲ್ಯಾಂಡ್. Going at my cap now. ಇಲ್ಲಿ ನೋಡ್ರಿ, ಈ ಎಸ್ಟೇಟ್ ಒಳಗೆ ಲೀವ್ಸ್ ಎಕ್ಸ್ಟ್ರಾಕ್ಟ್ ಮಾಡತ್ತಾರ. ಗೈಸ್, ಫೋಟೋ ತಗೋರಕ್ಕೆ ಬಂದಿದ್ವಿ ಆ್ಯಂಡ್ ಭಾಳ ಅಂದ್ರೆ ಭಾಳ ಕೋಲ್ಡ್ ಐತಿ ಇಲ್ಲಿ. ಗೈಸ್, ಸಿ ದಿಸ್ ವ್ಯೂ, ಇಟ್ಸ್ ಸೋ ಅಮೇಝಿಂಗ್. ಗೈಸ್, ಇದು ಆರ್ಮಿದೊಂದು ಪ್ಲೇಸ್ ನೋಡಕ್ಕೆ ಬಂದೀವಿ. ಸೊ ಇವಾಗ ಬಂದಿದ್ವಿ ಆರ್ಮಿ ಮ್ಯೂಸಿಯಮ್ಗೆ. ಅಲ್ಲಿ ಫೋಟೋಸ್ ವಿಡಿಯೋಸ್ ಅಲೌಡ್ ಇಲ್ಲ, ಸೊ ಅದಕ್ಕೆ ಜಸ್ಟ್ ಹೋಗಿ ಬಂದೀನಿ. ಆಲ್ಸೋ ಐ ಆಮ್ ಹ್ಯಾವಿಂಗ್ ಮೋಷನ್ ಸಿಕ್ನೆಸ್, ವಾಮಿಟಿಂಗ್ ಆ್ಯಂಡ್ ಆಲ್. ಸೊ ಅದಕ್ಕೆ ಆರಾಮು ಅನಿಸ್ತಾ ಇಲ್ಲ, ಬಟ್ ಎನಿ ಹೌ ಐ ಆಮ್ ಮ್ಯಾನೇಜಿಂಗ್. ಸೊ ನೋಡಿ ಗೈಸ್, ಇಟ್ಸ್ ಲೈಕ್ ದಿಸ್, ಸೊ ನೈಸ್. ಸೊ ನಾವಿಲ್ಲಿ ಬಂದಿದ್ವಿ ಗೈಸ್. ಈಗ ಸಿಮ್ ಪಾರ್ಕಿಗೆ ಬಂದೇವಿ ಆ್ಯಂಡ್ ಮುಂದಿನ ತೋರಿಸ್ತೀನಿ ತಡೀರಿ ನಿಮ್ಗೆ ಯಾವ ಥರ ಐತಂತ. ಸಿಮ್ ಪಾರ್ಕ್. So question. So guys, this is Sim Park. ಸೊ ಇದೊಂಥರ ಪಾರ್ಕ್ ಥರನೇ ಐತಿ, ಎಲ್ಲ ಥರ ಗಿಡಗಳು ಅದಾವು ಆ್ಯಂಡ್ ಬೋಟ್ ಹೌಸ್ ಅಂತೂ ಐತಿ ಇಲ್ಲಿ. ಸೊ ಮೈ ಫೇಸ್ ಇಸ್ ಲಿಟಲ್ ಡಲ್ ಬಿಕಾಸ್ ಈಗರೆ ವಾಮಿಟಿಂಗ್ ಮಾಡ್ಕೊಂಡಿನಿ ಡ್ಯೂ ಟು ಟ್ರಾವೆಲಿಂಗ್. ಇಲ್ಲೆಲ್ಲ ಕರ್ವಿ ರೋಡ್ಸ್ ಅದಾವ, ಸೊ ಅದ್ರ ಸಂಬಂಧ. ಯಾ ಕಮ್. This is boat house in Sim Park. ಗೈಸ್, ಇಲ್ಲಿ ಸಿಮ್ ಪಾರ್ಕ್ ಬಂದೀವಿ. ಸೊ ಇಲ್ಲಿ ಇಷ್ಟು ಕೆಳಗಿಂದ ಮೇಲಕ್ಕೆ ಬರ್ಬೇಕು. ಈಗ ಇಷ್ಟೆಲ್ಲ ಹತ್ತಕ್ಕದು ಆಗತ್ತಿಲ್ಲ, ಸ್ಟಿಲ್ 20s and 30s. ನೀವೇನಾದರೂ ಇನ್ನೂ ಮುಂದೆ ಹೋಗೋಣ ಟೂರ್ಗದು 40s 50s ಆದ ನಂತರ ಅಂದ್ರೆ ಫೋಗೆಟ್ ಇಟ್. ಹೆಲ್ತ್ ಅಂತ ಸಾಥ್ ಕೊಡೋದಿಲ್ಲ. ಸೊ ಎಷ್ಟು ಆಕೈತೆ ಅಷ್ಟು ಯಂಗ್ ಇರುವಾಗನ ಎಕ್ಸ್ಪ್ಲೋರ್ ಮಾಡ್ರಿ. So you can see my breath.
is tea estate in Kunur. ಫೋಟೋಸು ತಗೋಬೋದಿಲ್ಲೇ. ಅವರು ಪ್ರಿಂಟ್ ಅಷ್ಟೇ ಕೊಡ್ತಾರಂತೆ, ಇದು ಕೊಡೋದಿಲ್ಲವಂತೆ. ಮೊಬೈಲ್ ಅಲ್ಲಿ ಕಳ್ಸೋದಿಲ್ಲ ಅಂತೆ ಫೋಟೋಸು. ಅದು 200 rupees ಒನ್ ಫೋಟೋ, ಬರೀ 200 rupees ಗೆ ಒನ್ ಫೋಟೋ. ಸೊ ಗೈಸ್, ಇಲ್ಲಿ ನಾವು ಫೋಟೋ ಶೂಟ್ ಮಾಡ್ಕೊಳಕ್ಕೆ ಬಂದೇವಿ. ಆ್ಯಂಡ್ ಕ್ಲಾತ್ಸ್ ಕೊಡ್ತಾರೆ ಅವರು. ಸೊ ಇಟ್ಸ್ 200 rupees per image. ಲೈಕ್ ಈ ಥರ ಫೋಟೋಸ್. Guys, see this view, so amazing. So ಈ ಕಡೆ ಟೀ ತೋಟ ಇದೆ and ಅಲ್ಲಿ ನೋಡ್ರಿ ಎಷ್ಟು ಮಸ್ತ್ ಇದೆ. Guys, see this view, so amazing. ಡಾಲ್ಫಿನ್ ಪಾಯಿಂಟ್ ಹೋಗ್ತಾ ಇದೀವಲ್ವಾ ಈಗ? Guys, see this view is so amazing. ಗೈಸ್, ನಾವೀಗ ಬಂದಿರೋದು ಡಾಲ್ಫಿನ್ ನೋಸ್ ಪಾಯಿಂಟ್ ಅಂತ. ಸೊ ವ್ಯೂ ಅಂತೂ ಭಾರಿ ಐತಿ ಇಲ್ಲಿಂದನ. ಲೈಕ್ ರೋಡ್ ಸೈಡ್ ಜಸ್ಟ್ ನೀವು ಒಳಗಡೆ ಹೋಗಿಲ್ಲ, ಬಟ್ ವ್ಯೂ ಈಸ್ ಸೋ ಅಮೇಝಿಂಗ್. ಐ ಜಸ್ಟ್ ಶೋ ಯು. ವೀಕೆಂಡ್ದಾಗ ಬಂದರೆ ಎಷ್ಟು ರಶ್ ಇರ್ತೈತೆ ನೋಡು ಎಲ್ಲ ಕಡೆ. ಸೊ ಗಾಯ್ಸ್, ದಿಸ್ ಇಸ್ ಡಾಲ್ಫಿನ್ಸ್ ನೋಸ್ ಪಾಯಿಂಟ್. ಈ ಮಂಗ್ಯಗಳೊಂದು ಭಾಳ ಅದಾವ. ಸೊ ಗೈಸ್, ಡಾಲ್ಫಿನ್ ನೋಸ್ ಪಾಯಿಂಟಲ್ಲಿ ಟಿಕೆಟ್ ತೊಗೊಂಡು ಒಳಗೆ ಹೋದ್ರೂ ಹೊರಗಡೆ ಏನು ವ್ಯೂ ಎಲ್ಲ ಅದೇ ಐತಿ, ಆಲ್ಮೋಸ್ಟ್ ಸಿಮಿಲರ್. ಸೊ ನಿಮ್ಗೆ ಏನಾದರೂ ಬೇಕಾದ್ರೆ ಹೋಗ್ರಿ ಟಿಕೆಟ್ ತೆಗೆಸ್ಕೊಂಡು.
ಆರ್ ಎಲ್ಸ್ ಸೇಮ್ ವ್ಯೂ ಅಲ್ಲಿ ಒಳಗಡೆನೂ ಸಿಗ್ತದೆ. ಓಕೆ, ಸೊ ಗೈಸ್, ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ವ್ಯೂ ಪಾಯಿಂಟ್. ಡಾಲ್ಫಿನ್ ಪಾಯಿಂಟಿಂದ ಬರುವಾಗ ಐತೆ ವ್ಯೂ. Going to Limestone. Limestone. ಇನ್ನೂ 5 minutes ವಾಕ್ ಮಾಡ್ಕೊತ ಹೋಗ್ಬೇಕು. ಸೊ ವಾಕ್ ಮಾಡ್ಕೊತ ಹೋಗಬೇಕು. ಸೊ ಗಾಯ್ಸ್, ಇಲ್ಲಿ ಲ್ಯಾಂಪ್ ಸ್ಟಾಕ್ ಅಂತ ಒಂದು ಪಾಯಿಂಟಿಗೆ ಬಂದೇವಿ. ಸೊ ಇಲ್ಲಿ ಏನಂದ್ರೆ ಒಂದು ಲೇಡಿ ಮಲ್ಕೊಂಡು ನಂಗೆ ಮೌಂಟೇನ್ ವ್ಯೂ ಕಾಣ್ತೈತಿ. ಸೊ ಅದ ಇಲ್ಲಿ ಸ್ಪೆಷಾಲಿಟಿ. ಆ್ಯಂಡ್ ಲೈಕ್ ವ್ಯೂ ಪಾಯಿಂಟ್ ಐತೆ ಇನ್ ಮೌಂಟೇನ್. ಸೊ ಐ ವಿಲ್ ಶೋ ಯು. ಸೊ ದಿಸ್ ಇಸ್ ದ ಲ್ಯಾಂಪ್ ಸ್ಟಾಕ್ ಪಾಯಿಂಟ್. ಸೊ ಸ್ಲೀಪಿಂಗ್ ಲೇಡಿ माउंटेन वो फेस है, neck, chest और lower body part. Hello guys, please ಇವಾಗ ನೋಡಿ ಟ್ರಿಪ್ಪಲ್ಲಿ ಫೋಟೋಸ್ ಹೀರೋ ಇದ್ದಾರ. ಇವಾಗ ನೋಡಿ ನಮ್ಮ ಹುಡುಗಿ ಬೆಳಗಕ್ಕೆ ಹೋಗೋಣ ಅಂತವಳು. ಹೆಲೋ ಗೈಸ್, ಸೊ ಈಗ ನಾನು ರೂಮಿಗೆ ಬಂದಿದ್ದೀನಿ. ಆ್ಯಕ್ಚುಲಿ ಇಲ್ಲಿ ಭಾಳ ಘಾಟ್ ಅಂದ್ರೆ ಘಾಟ್ ಸೆಕ್ಷನ್ ಐತಿ ಊಟಿ ಒಳಗೆ. ಅಂದರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಇವನ್ 15 minutes ಹೋಗ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಕರ್ವಿ ರೋಡ್ ಐತಿ. ಆ್ಯಂಡ್ ಇಷ್ಟು ನಂಗೆ ತ್ರಾಸ ಆಗತ್ತೈತಿಲ್ಲ, ಯಾಕಂದ್ರೆ ನಂಗೆ ಘಾಟ್ ಸೆಕ್ಷನ್ ಅಂದರೆ ಬಟ್ಟ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಘಾಟ್ ಹೋಗಿ ಸ್ವಲ್ಪ ಹಿಂಗೆ ಕರ್ವ್ ರೋಡ್ ಬತ್ತಂದ್ರೆ ನಂಗೆ ವಾಮಿಟಿಂಗ್ ಸೆನ್ಸೇಷನ್ ಸ್ಟಾರ್ಟ್ ಆಗ್ತೈತಿ. ಸೊ ಮಾರ್ನಿಂಗಿಂದ ಲೈಕ್ ಹೋಗಾತೀನಿ ಬೇರೆ ಪ್ಲೇಸಸ್ಗೆಲ್ಲ. ಮಾರ್ನಿಂಗ್ ಹೋದ ನಂತರನೂ ಐ ಸ್ಟಾರ್ಟೆಡ್ ವಾಮಿಟಿಂಗ್ ಆ್ಯಂಡ್ ಎವ್ರಿಥಿಂಗ್. ದೆನ್ ಟಿಲ್ ಈವ್ನಿಂಗ್ ಐ ವಾಸ್ ಓಕೆ. ಮತ್ತು ಇಲ್ಲಿ ಮನೆಗೆ ಏನು ಬಂದೆಲ್ಲ ಏನೂ ತಿಂದಿಲ್ಲ ನಾನು ಲಿಟ್ರಲಿ ಮಾರ್ನಿಂಗಿಂದ. ಬಟ್ ಸ್ಟಿಲ್ ನೀರು ಕುಡಿದ್ರೂ ನೀರು ವಾಮಿಟ್ ಆಗತ್ತೈತಿ. ಸೊ ದಟ್ ಈಸ್ ದ ಕಂಡೀಷನ್. ಲೈಕ್ ಐ ಹ್ಯಾವ್ ಮೋಷನ್ ಸಿಕ್ನೆಸ್. ಸೊ ಈ ಥರ ಎಲ್ಲ ಪ್ರಾಬ್ಲಮ್ ಆಗತ್ತೈತಿ. ಸೊ ನಂಗೆ ಈಗ ಏನೂ ಮಾಡೋ ಶಕ್ತಿನೂ ಇಲ್ಲ. ಸೊ ಅದಕ್ಕೆ ಎಲ್ಲಿ ಹೋಗೀನಿ ಅಂತ ನಾನು ನಿಮ್ಗೆ ಬ್ರೀಫ್ ಸಮರಿ ಕೊಡ್ತೀನಿ. ಫಸ್ಟ್ ನಾವು ಕುನೂರ್ಗೆ ಹೋದ್ವಿ. ಕುನೂರು ಇಲ್ಲಿಂದ ಅರೌಂಡ್ 40 minutes ಐತಿ. ಅಂದರೆ ಊಟಿದಿಂದ, ಅಂದರೆ ನಾ ಇರೋ ಪ್ಲೇಸಿಂದ 40 minutes ಐತಿ. ನಮ್ಗೆ ಸ್ವಲ್ಪ ಊಟಿದಿಂದ ಕೊಟಗಿರಿ ಅಂತ ಇಲ್ಲಿ ಅದೇ ನೀನು ಅಷ್ಟೇ. ಸೊ ಅಲ್ಲಿಂದ ಅಲ್ಲಿ ಹೋದ ನಂತರ ಒಂದು ಆರ್ಮಿದು ಮ್ಯೂಸಿಯಮ್ ಇತ್ತು ಕುನೂರೊಳಗೆ, ಅದನ್ನು ನೋಡಿದ್ದೀವಿ. ಅದಾದ ನಂತರ ನೆಕ್ಸ್ಟ್ ಡಾಲ್ಫಿನ್ ನೋಸ್ ಪಾಯಿಂಟ್. ಆ್ಯಂಡ್ ಇನ್ನೊಂದು ಲೇಡಿ ಈ ಥರ ಮಲ್ಕೊಂಡ್ ಥರ ಇರ್ತೈತಿ, ಆ ಪಾಯಿಂಟ್ ಒಂದು ನೋಡಿದ್ದೀವಿ. ಆ್ಯಂಡ್ ಫೋಟೋಸ್ ಎಲ್ಲ ಚಲೋದಾಗಿ ತೊಗೊಂಡ್ರು. ಆ್ಯಂಡ್ ಟೀ ಗಾರ್ಡನ್ ಒಂದು ನೋಡಿದ್ವಿ ನಾವು ಕುನೂರೊಳಗೆ. ಬಟ್ ಅಲ್ಲಿ ಏನಪ್ಪ ಅಂದ್ರೆ ನಾವು ಫೋಟೋಸ್ ತಕ್ಕೋತೀವಲ್ಲ, ಲೈಕ್ ಕಾಸ್ಟ್ಯೂಮ್ ಅದು ಹಾಕ್ಸಿ ಅವ್ರು ನಮಗೆ ಬರೀ ಹಾರ್ಡ್ ಕಾಪಿ ಕೊಡ್ತಾರೆ, ಲೈಕ್ ಪ್ರಿಂಟ್ ಕೊಡ್ತಾರೆ. ಬಟ್ ಸಾಫ್ಟ್ ಕಾಪಿ ಕೊಡೋದಿಲ್ಲ ಅವರು. ಸೊ ಆ್ಯಂಡ್ ದ್ಯಾಟ್ ಈಸ್ ವೆರಿ ಮಚ್ ಕಾಸ್ಟ್ಲಿ ಬಿಕಾಸ್ ಇಟ್ಸ್ 200 per picture. ಓಕೆ, ಆ್ಯಂಡ್ ಮೊಬೈಲ್ ಒಳಗೆ ಒಂದು ವಿಡಿಯೋ ಫೋಟೋನು ತೊಗೊಳಕ್ಕೆ ಕೊಡೋದಿಲ್ಲ ಅವರು. ದ್ಯಾಟ್ ಮಚ್ ಸ್ಟ್ರಿಕ್ಟ್. ಸೊ ಐ ಡಿ ನಾಟ್ ಫೀಲ್ ದಟ್ಸ್ ಅ ವರ್ತ್, ಬಟ್ ಓನ್ಲಿ ಫಾರ್ ಎಕ್ಸ್ಪೀರಿಯನ್ಸ್ ನಾ ಅದನ್ನು ಹಾಕ್ಕೊಂಡೆ ಅಷ್ಟು. ಆ್ಯಂಡ್ ಅಲ್ಲಿ ಮೇನ್ ಏರಿಯಾ ಇರ್ತದಲ್ಲ ಕುನೂರೊಳಗೆ, ಅಲ್ಲಿ ಟೀ ಗಾರ್ಡನ್ ಒಳಗೆ ಫೋಟೋಸ್ ತೆಗಿತಾರೆ. ಅವ್ರು ಏನಂದ್ರೆ ಇಷ್ಟೇ ಕಾಸ್ಟ್ಲಿ ಅಂದ್ರೆ ಇಲ್ಲ, ಇದು ನಾವು ಗೌರ್ಮೆಂಟ್ದಾಗೂ ಕೊಡಬೇಕು. ಆ್ಯಂಡ್ ಫೋಟೋಗ್ರಾಫರ್ ವಾಸ್ ನಾಟ್ ಎಟ್ ಆಲ್ ಮಚ್ ಕೋಆಪ್ರೇಟಿವ್. ಬಟ್ ಮುಂದೆ ಹೋಗಿ ನೀವು ತಕ್ಕೋರಿ, ಅಲ್ಲಿ ಕಮ್ಮಿ ರೇಟ್ ಒಳಗೆ ಕೊಡ್ತಾರತ್ತ ಅಂದರು. ಬಟ್ ನಮ್ಗೆ ಒಂದ್ಸಲ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅದಕ್ಕೆ ನಾನು ತೊಗೊಲಿಲ್ಲ. ಬಟ್ ಲಾಸ್ಟ್ ಪಾಯಿಂಟ್ ಲ್ಯಾಂಪ್ ಸ್ಟಾಕ್ ಪಾಯಿಂಟಿಗೆ ಹೋದಾಗ ಅಲ್ಲಿ ಒಬ್ಬ ಚಲೋ ಫೋಟೋಗ್ರಾಫರ್ ಸಿಕ್ಕಿದ್ರು. ಅವರು ಓನ್ಲಿ 40 rupees per ಫೋಟೋ ತೊಗೊಂಡ್ರು DSLR. ಆ್ಯಂಡ್ ದ್ಯಾಟ್ ವಾಸ್ ಆಲ್ ಕ್ಲಿಯರ್. ಆ್ಯಂಡ್ ಇಲ್ಲಿ ನಾವು ಟೀ ಪಾಯಿಂಟಲ್ಲಿ ತೊಗೊಂಡಾಗ ಅದು ಕ್ಲಿಯರು ಇರೋಕ್ಕಿಲ್ಲ, ಹಂಗೆ ಪ್ರಿಂಟ್ ತೆಗೆದುಕೊಟ್ರು. ಇನ್ನೆಲ್ಲ ಅವ್ರ ಜೊತೆ ಜಗಳ ಮಾಡೋದಂತ ನಾನು ಹಂಗೆ ಬಂದೆ. 2 photos ಒಳಗೆ ಒಂದು ಕ್ಲಿಯರೇ ಇಲ್ಲ, ಹಂಗೆ ಕೊಟ್ಬಿಟ್ಟಾರ ಅವರು. ಸೊ ಈ ಥರ ಆಯಿತು.
ಆ್ಯಂಡ್ ಲ್ಯಾಂಪ್ ಸ್ಟಾಕ್ ವಾಸ್ ಗುಡ್. ಸ್ವಲ್ಪ ಒಂದು 5 to 10 ಮಿನಿಟ್ಸ್ ನಡ್ಕೊತ ಹೋಗೋದಿರ್ತೈತಿ. ಸೊ ಟೋಟಲ್ ಪ್ಲೇಸಸ್ ನಾ ಏನು ಕವರ್ ಮಾಡೇನಂದ್ರೆ ಫಸ್ಟ್ ಆರ್ಮಿ ಮ್ಯೂಸಿಯಮ್, ಆ್ಯಂಡ್ that is also known as Madras Regiment Center, and Tea Garden in and third one is the Dolphins Nose Point, and fourth one is Lamstock Point, and fifth one is Sims Park. ಸೊ ಇವೆಲ್ಲ ನಾನು 5 ಪ್ಲೇಸಸ್ ಕವರ್ ಮಾಡಿದ್ದೀನಿ. ನನ್ನ ಹೆಲ್ತ್ ಅಂತೂ ಇವತ್ತು ಸಾಥ್ ಕೊಡೋಕ್ಕಿಲ್ಲ, ಬಿಕಾಸ್ ಐ ಹ್ಯಾವ್ ಬೀನ್ ಟ್ರಾವೆಲಿಂಗ್ ಫ್ರಮ್ 1 week ಗೈಸ್, 1 week, ಆ್ಯಂಡ್ ಫುಲ್ ಲೈಫ್ ಸ್ಟೈಲ್ ಎಲ್ಲ ಚೇಂಜ್ ಆಗೈತಿ. ನಾನು ಗುಡಿಗದು ಹೋದಾಗೂ ಎಲ್ಲ ತಲೆ ಮೇಲೆ 3-4 ಸಲ ನೀರದು ಹಾಕ್ಕೊಂಡು ನದಿ ಒಳಗೆ ಸ್ನಾನನೂ ಮಾಡಿದ್ದೆ. ಸೊ ಒಮ್ಮೆ ನನಗೆ ಇದಾಗೈತೆ. ಆ್ಯಂಡ್ ಊಟಿ ಒಳಗೆ ಇಷ್ಟು ಕೋಲ್ಡ್ ಐತಲ್ಲ, ಕಂಪ್ಲೀಟ್ ವೆದರ್ ಚೇಂಜ್. ಕೊಯಂಬತ್ತೂರು ಆ ಕಡೆ ಬೆಂಗಳೂರೆಲ್ಲ ಸ್ವಲ್ಪ ಮ್ಯಾನೇಜಬಲ್ ವೆದರ್, ಬಟ್ ಇಲ್ಲಿ ಬಂದ ನಂತರಂತೂ ಕಂಪ್ಲೀಟ್ ಅಂದ್ರೆ ಲಿಟ್ರಲಿ ಈಗೂ ಅದನ್ನು ಎಲ್ಲ ಹಚ್ಕೊಂಡು ಕುಂತೀನಿ. ಅಷ್ಟು ಹೊರ ಹೋದರೆ ಇಷ್ಟು ಗಾಳಿ ಐತಲ್ಲ. ಸೊ ನನಗಂತೂ ಯಾವಾಗ ಮನೆಗೆ ಹೋಗ್ತೇನೆ ಅನ್ಸುತ್ತೆ. ನೋ ಡೌಟ್ ಊಟಿ ಈಸ್ ವೆರಿ ಗುಡ್, ವೆರಿ ಬ್ಯೂಟಿಫುಲ್, ಅಮೇಝಿಂಗ್. ಬಟ್ ನಮ್ಮ ಅಂಥವ್ರು ಇರ್ತಾರಲ್ಲ ಸ್ವಲ್ಪ ಜನ, ಲೈಕ್ ಟ್ರಾವೆಲ್ ಸಿಕ್ನೆಸ್, ಮೋಷನ್ ಸಿಕ್ನೆಸ್ ಇದ್ದವ್ರ, ಸೊ ಅವ್ರಿಗಂತೂ ಸ್ವಲ್ಪ ಘಾಟ್ ಸೆಕ್ಷನ್ ಒಳಗೆ ಹೋದ್ರೆ ಸ್ವಲ್ಪ ದಿನ 1 or 2 days ಅಷ್ಟೇ. ಆಮೇಲೆ ಇದೆಲ್ಲ ವಾಮಿಟಿಂಗ್ ಸೆನ್ಸೇಷನ್ ಎಲ್ಲ ಸ್ಟಾರ್ಟ್ ಆದ ನಂತರ ಬೇಡಪ್ಪ ಏನೂ ಬೇಡ, ಮನೆಗೆ ಹೋಗಿ ಮಲ್ಕೋಬೇಕು ಈ ಥರ ಅನಿಸ್ತೈತಿ. ಸೊ ಅದು ಫೀಲಿಂಗ್ ಈಗ ನನಗೆ ಬರತೈತೆ ಆ್ಯಕ್ಚುಲಿ. those people are really 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 blessed who don't have motion sickness, traveling sickness, nauseating sensation while traveling, etc. guys, you are chosen by the god. ಯಾಕಂದ್ರೆ ನೀವು ಲಿಟ್ರಲಿ ಎಲ್ಲನೂ ಎಂಜಾಯ್ ಮಾಡ್ಬೋದು. ಆ್ಯಂಡ್ ನೀವೇನಾದರೂ ಊಟಿ ಪ್ಲ್ಯಾನ್ ಮಾಡಿದರೆ 1 day ನೀವು ಕುನೂರ್ಗೆ ಹೋಗ್ಬೋದು. ಕುನೂರೊಳಗೆ ಟಾಯ್ ಟ್ರೈನ್ ಎಸ್ಪೆಷಲಿ ನಿಮಗೆ ಕುನೂರು ಟು ಊಟಿನೂ ಸಿಗ್ತೈತಿ, ಊಟಿ ಟು ಕುನೂರೂ ಹೋಗ್ಬೋದು. ಇಟ್ ಡಿಪೆಂಡ್ಸ್ ಆನ್ ದ ಅವೈಲಬಿಲಿಟಿ ಆಫ್ ಟಿಕೆಟ್. ಸೊ 1 day ನೀವು ಸಿಟಿ ಏರಿಯಾ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು ಊಟಿ ಒಳಗೆ. ಆ್ಯಂಡ್ ಅನದರ್ ಡೇ ನೀವು ಕುನೂರೆಲ್ಲ ಕವರ್ ಮಾಡ್ಬೋದು. ಅನದರ್ ಡೇ ಯು ಕ್ಯಾನ್ ರಿಲ್ಯಾಕ್ಸ್. ಅಂದರೆ 3 days ತಗೊಂಡು ಬರ್ರಿ, ಆರಾಮಾಗಿ ಎಲ್ಲ ಕವರ್ ಆಗ್ತೈತಿ. ಆ್ಯಂಡ್ ನಾನು ಅದೇ ಥರ ಮಾಡೇನಿ. ಇವತ್ತೆಲ್ಲ ನಾ ಕುನೂರು ಕವರ್ ಮಾಡೇನಿ. ನಿನ್ನೆ ನಾ ಆ್ಯಕ್ಚುಲಿ ಹೋಗೋಕ್ಕಾಗಿಲ್ಲ, ಹಾಫ್ ಡೇ ಹೋದೆ. ಸೊ ಅದಕ್ಕೆ ಬರೀ 1-2 ಪ್ಲೇಸ್ ಅಷ್ಟೇ ಕವರ್ ಮಾಡೇನಿ. ಬಟ್ ನೀವು ಪ್ರಾಪರಾಗಿ ಮಾಡಿದರೆ ಯು ಕ್ಯಾನ್ ಕವರ್ 1 day ಊಟಿ ಆ್ಯಂಡ್ 1 day ಇನ್ ಕುನೂರ್, ಆ್ಯಂಡ್ 1 day you can just relax in your resort and just have a look around your resort. ಸೊ ನೀವು ರೆಸಾರ್ಟ್ ಚಲೋತಾಗೆ ಬುಕ್ ಮಾಡ್ಕೊಂಡು ಅಲ್ಲೇ ರಿಲ್ಯಾಕ್ಸ್ ಮಾಡ್ಕೊಂಡು ಸ್ಪಾ ಅದು ಮಾಡ್ಕೊಂಡು ಹೋಗ್ಬೋದು. ಸೊ ದ್ಯಾಟ್ ಈಸ್ ಆಲ್ಸೋ ಒನ್ ಥಿಂಗ್. ಓಕೆ. ಆ್ಯಂಡ್ ಘಾಟ್ ಸೆಕ್ಷನ್ ಒಳಗೆ ಎಷ್ಟು ಚೆಂದ ನೋಡೋದಿರ್ತೈತಿ, ಎಷ್ಟು ಅದ್ರ ಬ್ಯೂಟಿಫುಲ್ ವ್ಯೂ ಎಲ್ಲ ಇರ್ತೈತಿ. ಬಟ್ ನಮ್ಮ ಅಂಥವ್ರೇನು ಇರ್ತಾರಲ್ಲ, ತಲೆ ಕಟ್ಕೊಂಡು ಕುಂಡ್ರೋದ ಯಾವಾಗ ರೂಮ್ ಬರ್ತೈತಿ, ಯಾವಾಗ ಹೋಗಿ ಮುಟ್ತೀವಿ. ಯಾಕಂದ್ರೆ ಕಾರೊಳಗೆ ಹಿಂಗೆ ಆಗೋದು ನೋಡಿನ ನಮ್ಮ ತಲೆ ಅರ್ಧ ತಿರುಗ್ತಿರ್ತೈತಿ. ಅಂದ್ರೆ ಲೈಕ್ ಈಗ ಬೀಳ್ತೇವೋ ಅಲ್ಲಿ ಬೀಳ್ತೇವೋ ಇಲ್ಲಿ ಬೀಳ್ತೇವೋ ಅಂತ. ಫೀವರ್ ಬಂದ್ರೂ ಟ್ಯಾಬ್ಲೆಟ್ ತೊಗೊಂಡು ಗಪ್ ಮಲ್ಕೋಬೋದು. ಬಟ್ ಇದೇನು ನಮ್ಮ ಮಳ್ಮಳ್ಸ್ತೈತಲ್ಲ, ಲೈಕ್ ನಾಸಿಯಾ, ವಾಮಿಟಿಂಗ್ ಸೆನ್ಸೇಷನ್, ದಟ್ ಈಸ್ ವರ್ಸ್ಟ್ ಗೈಸ್, ವರ್ಸ್ಟ್, ಎಸ್ಪೆಷಲಿ ವೆನ್ ಯು ಗೆಟ್ ಇಟ್ ಡ್ಯೂರಿಂಗ್ ದ ಟ್ರಾವೆಲ್ ಆಗ್ತೈತಿ. ಬಟ್ ಈಗ ಸ್ವಲ್ಪ ಕಮ್ಮಿ ಆಗಿದ್ದು. ಐ ಥಾಟ್ ಐ ಆಮ್ ವೆರಿ ಸ್ಟ್ರಾಂಗ್ ನಾವು, ಬಟ್ ಇವತ್ತಂತೂ ಫುಲ್ ಸ್ಟಾರ್ಟ್ ಆಗೈತಿ ನನಗೆ. ಐ ಡೋಂಟ್ ನೋ ಹೌ ಐ ವಿಲ್ ರೀಚ್ ಮೈಸೂರು, ಆ್ಯಂಡ್ ಮೈಸೂರಿಂದ ಬೆಲ್ಗಮ್ಗೆ ಹೆಂಗೆ ನಾ ರೀಚ್ ಆಗ್ತೀನಿ ಅಂತ ಅದನ್ನು ನಂಗೆ ಟೆನ್ಷನ್ ಆಗೈತಿ. ಸೊ ದ್ಯಾಟ್ಸ್ ಅನದರ್ ಸ್ಟೋರಿ ಆಫ್ ಮೈನ್. ಬಟ್ ನಿಮಗೂ ಯಾರಿಗಾದರೂ ಈ ಥರ ಇತ್ತಂದ್ರೆ ಪೆಂಟಾಪ್ರೆಝೋಲ್ DSR ಟ್ಯಾಬ್ಲೆಟ್ ತೊಗೊಂಡು ಇಟ್ಕೋರಿ. ಆ್ಯಂಡ್ ಟ್ರಾವೆಲ್ ಮಾಡೋದು ಇನ್ನೊಂದು ವಾರ ಇದ್ರೂ, ಅಥವಾ ಟ್ರಾವೆಲ್ ಮಾಡತ್ತೀರಂದ್ರೂ ಆಯ್ಲಿ ಫುಡ್, ಟೀ ಅಥವಾ ಯಾವುದು ನಿಮ್ಗೆ ಲೈಕ್ ನಾಸಿಯಾ ಕ್ರಿಯೇಟ್ ಮಾಡೋ ಫುಡ್ ಎಲ್ಲ ಇರ್ತೈತೆ, ಅದನ್ನೆಲ್ಲ ಅವಾಯ್ಡ್ ಮಾಡಿರಿ. ಆ್ಯಂಡ್ ಇನ್ನೂ ಸ್ವಲ್ಪ ಜನ ನಂತರ ಇರ್ತಾರೆ ಅದೇನೂ ತಿನ್ನಲಿಲ್ಲ, ಈವನ್ ಪೆಂಟಾಪ್ರೆಝೋಲ್ ತೊಗೊಂಡ್ರೂ ಘಾಟ್ ಸೆಕ್ಷನ್ ನೋಡಿ ವಾಮಿಟಿಂಗ್ ಆಗ್ತದೆ. ನಮಗಂತೂ ಏನೂ ಮಾಡ್ಕೊಳಕ್ಕಾಗೋದಿಲ್ಲ. ಲಾಸ್ಟ್ ಆಪ್ಷನ್ ಇಂಜೆಕ್ಷನ್ ಅವ್ರ IV ಇಂಜೆಕ್ಷನ್ಸ್ ಈ ಥರ ತೊಗೋಬೇಕಾಗ್ತೈತಿ. ಯಾಕಂದ್ರೆ ನೀರು ಕುಡಿದ್ರೂ ವಾಮಿಟ್ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿಪ್ಪ. ಎಂಥದಪ್ಪ ನಮ್ಮದು ನಸೀಬ ದೇವ್ರ. ಇಟ್ಸ್ ಓಕೆ. ಸೊ ನಿಮಗೆಲ್ಲ ಆ ಥರ ಏನಾದರೂ ಪ್ರಾಬ್ಲಮ್ ಇದ್ರೆ, ಮೇ ಬಿ ಎಲ್ಲರಿಗೂ ಇರೋಂಗಿಲ್ಲ, ಮೇ ಬಿ 10-20% ನಿಮ್ಗೆ ಯಾರಿಗಾದ್ರೂ ಇದ್ರೆ, ನಾನು ನಿಮ್ಮ ಜೊತೆ ಅದೇನೇ, ಟೆನ್ಷನ್ ತೊಗೋಬೇಡ್ರಿ. ಆ್ಯಂಡ್ ಐ ನೋ ಪೇನ್ ಆಫ್ ಯು ಆಲ್ ಗೈಸ್, ರಿಯಲಿ. ಸೊ ನನ್ನ ಫ್ರೆಂಡು ಪಾಪಕ್ಕಿನೂ ನನ್ನ ಥರನ ಅದಾಳೆ. ಆಕಿಗೂ ಈ ಥರ ಜಸ್ಟ್ ಗಾಡಿ ಒಳಗೆ ಕುಂತ್ರನ ಶಿ ವಿಲ್ ಫೀಲ್ ನಾಸಿಯೇಟಿಂಗ್. ಸೊ ಯಾ, ಸೊ ಇವತ್ತಿನ ದಿನ ಇಷ್ಟೆಲ್ಲ ನಾನು ಟ್ರಾವೆಲ್ ಮಾಡಿದ್ದೀನಿ. ಆ್ಯಂಡ್ ಇವತ್ತಿನ ದಿನ ಈಗ ಎಂಡ್ ಮಾಡೋ ಟೈಮ್ ಬಂದೈತಿ. ಮಾರ್ನಿಂಗಿಂದ ಲೈಕ್ ಏನೂ ತಿಂದಿಲ್ಲ ಗೈಸ್. ಟ್ಯಾಬ್ಲೆಟ್ ತೊಗೋಬೇಕಂದ್ರೆ ಟ್ಯಾಬ್ಲೆಟ್ ತೊಗೊಂಡು ನೀರು ಕುಡಿದ್ರೂ ಅದು ವಾಮಿಟ್ ಆಗತೈತಿ. ಈಗ ಅಟ್ಲೀಸ್ಟ್ ಮತ್ತೊಂದು ಸಲ ಟ್ಯಾಬ್ಲೆಟ್ ತೊಗೊಂಡೆ ಪೆಂಟಾಪ್ರೆಝೋಲ್. ಆ್ಯಂಡ್ ಈಗ ಮತ್ತು ನಾ ಏನರ ಸ್ವಲ್ಪ ಲೈಟಾಗಿ ಊಟ ಮಾಡಬೇಕು. ನಂಗೆ ಸೀರಿಯಸ್ಲಿ ಏನೂ ತಿನ್ನೋದನ್ನು ಬೇಡಾಗೈತಿ, ಅಷ್ಟು ತ್ರಾಸಾಗಿತ್ತು. ಸೊ ನೋಡೋಣ ಈಗ ಏನಾಗ್ತೈತಿ. ಸ್ವಲ್ಪ ಊಟ ಮಾಡಿ ಮಲ್ಕೋತೀನಿ. ಐ ಹೋಪ್ ಸೊ ಐ ವಿಲ್ ಗೆಟ್
ವೆಲ್ ಸೂನ್. ನಾಳೆ ತನಕ ಆರಾಮಾಗಬೇಕು, ಯಾಕಂದರೆ ಊಟಿ ಒಳಗಿನ ಸಮ್ ಪ್ಲೇಸಸ್ನ ಇನ್ನೂ ಕವರ ಮಾಡಿಲ್ಲ. ನಾಳೆ ತನಕ ಆರಾಮಾದ್ರೆ ಸಮ್ ಪ್ಲೇಸಸ್ ಕವರ್ ಮಾಡಿ ಆ್ಯಂಡ್ ಒಂದು ದಿವಸ ಇನ್ನೊಂದು ದಿವಸ ಊಟಿ ಒಳಗೆ ಇದ್ಕೊಂಡು ಐ ಹ್ಯಾವ್ ಟು ರೀಚ್ ಮೈಸೂರು. ಆ್ಯಂಡ್ ಈಗಂತೂ ಹಿಂಗೆ ಅನ್ಸದೈತಿ ಮೈಸೂರು ಹೆಂಗೆ ಹೋಗ್ಲಿಪ್ಪ ಇಷ್ಟು ಘಾಟೆಲ್ಲ ಕ್ರಾಸ್ ಮಾಡಿ. ನಂಗೆ ಹಿಂಗೆ ಅನ್ಸದೈತೆ ಅಂದರೆ ಲೈಕ್ ಡೈರೆಕ್ಟಾಗಿ ನನಗೆ ಈಗ ಊಟಿದಿಂದ ಬೆಳಗಾಂಗನ ಲ್ಯಾಂಡ್ ಆಗಬೇಕು. ಅಷ್ಟು ಕೆಟ್ಟ ತ್ರಾಸ ಆತಿವತ್ತಪ್ಪ ದೇವ. ಎನಿವೇಸ್ ಗೈಸ್, ಊಟಿ ಈಸ್ ವೆರಿ ಬ್ಯೂಟಿಫುಲ್, ಅಮೇಝಿಂಗ್, ಲವ್ಲಿ. ನಿಮ್ಗೆ ಯಾರಾದರೂ ಸ್ಟ್ರಾಂಗ್ ಇದ್ರೆ ಭಾಳ ಮಸ್ತ್ ಎಂಜಾಯ್ ಮಾಡ್ಬೋದು ನೀವೆಲ್ಲರೂ. ಬಟ್ ನಮ್ಮ ಥರ ಸ್ವಲ್ಪ ಇರ್ತಾರಲ್ಲ, ಸೊ ನಾಸಿಯೇಟಿಂಗ್ ಸೆನ್ಸೇಷನ್ ದ್ಯಾಟ್ ಆಲ್, ಸೊ ನಮಗೆ ಸ್ವಲ್ಪ ತ್ರಾಸ ಆಗ್ತೈತಿ. ಬಟ್ ಅಂದ್ರೂ ವಿ ಆರ್ ಸ್ಟ್ರಾಂಗ್ ಇನಫ್ ಆ್ಯಂಡ್ ವಿ ನೆವರ್ ಗಿವ್ ಅಪ್. ನಮ್ಗೆ ಗೊತ್ತೈತಿ ಈ ಥರ ಎಲ್ಲ ಆಗ್ತಾ ಅಂದ್ರೂ ವಿ ಟ್ರೈ ಟು ಟ್ರಾವೆಲ್ ಆ್ಯಂಡ್ ಮ್ಯಾನೇಜ್ ಥಿಂಗ್ಸ್. ಆ್ಯಂಡ್ ನಾ ಏನು ಮಾಡ್ತೀನಿ ಯೂಶ್ವಲಿ, ನನಗೆ ಈ ಥರ ಪ್ರಾಬ್ಲಮ್ ಆಗ್ತದೆ ಅಂತ ನಾ ಕಂಟಿನ್ಯೂ ಟ್ರಾವೆಲ್ ಇಡಂಗಿಲ್ಲ. ಆ್ಯಂಡ್ ನಮ್ಮ ಮನೆಯೊಳಗೆ ಅದಕ್ಕೆ ಬೈತಾರೆ, ಯಾಕಂದ್ರೆ ನಮ್ಮ ಮನೆಯೊಳಗೆ ಹಗಲಿ ರಾತ್ರಿ ಟ್ರಾವೆಲ್ ಮಾಡಿಸ್ತಾರೆ ಟೂರ್ಗೆ ಹೋದ್ರೆ. ಬಟ್ ನಾ ಏನು ಮಾಡ್ತೀನಿ, ನಾ ಎಲ್ಲಿ ಹೋಗ್ಬೇಕಂದ್ರೆ ಅಟ್ಲೀಸ್ಟ್ 1 or 2 days ಆದರೂ ಅಲ್ಲಿ ಸ್ಟೇ ಮಾಡಿ ನಿಂತು ಹೋಗ್ಬೇಕಾ. ಯಾಕಂದ್ರೆ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಕಂಟಿನ್ಯೂ 24 hours ಟ್ರಾವೆಲ್ ಅಂತೂ ನನಗೆ ಆಗೋದಿಲ್ಲ. ಇಲ್ಲಾಂದ್ರೆ ನಾ IV ಹಚ್ಕೊಂಡು ಮನೆಗೆ ಹೋಗ್ಬೇಕಾಗ್ತೈತಿ, ಅದನ್ನು ಹಿಡ್ಕೊಂಡು ನಾನು ಮನೆ ತನಕ ಹೋಗ್ಬೇಕಾಗ್ತೈತಿ. ಅದಕ್ಕೆ ಸೊ ಐ ಪ್ಲ್ಯಾನ್ ವೆರಿ ನೈಸ್ಲಿ, ಬಟ್ ಟು ಐ ಫೇಸ್ ದಿಸ್ ಇಶ್ಯೂ. ಎನಿ ಹೌ, ನಾಳೆ ತನಕ ಆರಾಮಾಗ್ತೀನಿ. ಐ ಫೀಲ್ ಸೊ, ಐ ಹೋಪ್ ಸೊ. ಆ್ಯಂಡ್ that's about today's vlog guys. I hope so this is helpful. ಸೊ ಕುನ್ನೂರೆಲ್ಲ ಎಕ್ಸ್ಪ್ಲೋರ್ ಮಾಡಿರಿ ಆ್ಯಂಡ್ ನೀವು ಈ ಕಡೆ ಬಂದ್ರೆ. ಆ್ಯಂಡ್ ಟಾಯ್ ಟ್ರೈನ್ ಮೊದಲು ಬುಕ್ ಮಾಡಿರಿ 2 to 3 months ಮೊದಲು. ಸೊ ಟಾಯ್ ಟ್ರೈನ್ ನನಗೆ ಬೇಕಾಗಿತ್ತು, ಬಟ್ ಟಿಕೆಟು ಸಿಕ್ಕಿಲ್ಲ. ಆ್ಯಂಡ್ ಈಗಂತೂ ನಾನು ಹೋಪ್ಸ್ ಕಳ್ಕೊಂಡೇನಿ, ಯಾಕಂದ್ರೆ ನನಗೆ ಈಗ ಯಾವುದೂ ಮೂವಿಂಗ್ ಗಾಡಿ ಒಳಗೆ ಕುಂಡ್ರೋದನ್ನು ಬೇಡಾಗೈತಿ. ಅಂದ್ರೆ ಲೈಕ್ ಒಟ್ಟು ರೂಮ್ ಕಡೆ ಒಂದು ಹಿಂಗೆ ಸ್ಟ್ರೇಟ್ ನಿಂತಿರ್ಬೇಕು, ಆ ಥರ ರೂಮ್ ಆಗಲಿ ಏನಾಗಲಿ ಅದ್ರೊಳಗೆ ಇರೋದು ಅಷ್ಟು ಇಷ್ಟ ಆಗೈತಿ. ಬಟ್ ಸೀರಿಯಸ್ಲಿ ಈಗ ಯಾವುದೂ ಮೂವಿಂಗ್ ಯಾವುದೂ ಇರಲಿ, ಅದು ಗಾಡಿ ಇರಲಿ ಫ್ಲೈಟು ಇರಲಿ ಏನೂ ಇರಲಿ, ಅದ್ರಾಗ ಏನೂ ಬೇಡಾಗೈತಿ. ಒಂದು ಸಲ ನನ್ನ ವಾಮಿಟಿಂಗ್ ಸೆನ್ಸೇಷನ್ ಕಮ್ಮಿ ಆದ್ರೆ ದೆನ್ ಐ ವಿಲ್ ಬಿ ಆಲ್ ರೈಟ್. ಬಟ್ ಕರೆಂಟ್ಲಿ ನಾ ಥಿಂಕು ಮಾಡಿಲ್ಲ ಟಾಯ್ ಟ್ರೈನ್ ಬಗ್ಗೆ. ಸೊ ನೋಡೋಣ ಯಾವ ಥರ ಹೋಗ್ತದೆ. ನಾಳೆ ಒಂದು ದಿವಸ ಊಟಿ ಎಕ್ಸ್ಪ್ಲೋರ್ ಮಾಡ್ತೀನಿ, ನಾಡ್ದು ಒಂದು ದಿವಸ ರೆಸ್ಟ್ ಮಾಡ್ತೀನಿ. ದೆನ್ 7th I will be traveling to Mysore. Yeah, I hope so this vlog is helpful guys. So keep watching and keep supporting. Love you all. Bye, good night.